ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ, ಆರಾಮದಿರಿ ಅಂತ ಅಂದ್ಕೊಳತ್ತೀನಿ. ಇವತ್ತು ಸತ್ಯನಾರಾಯಣ ಪೂಜೆದಿಂದ ಮಾಡುವ ಪ್ರಸಾದ ಹೆಂಗೆ ಮಾಡೋದನ್ನು ನೋಡೋಣ ಬರ್ರಿ. ಇದಕ್ಕೆ ಸಪಾದ ಭಕ್ಷಣ ಅಂತ ಕರೀತಾರೆ. ಇದನ್ನ ಹೆಂಗೆ ಮಾಡೋದನ್ನು ನೋಡೋಣ ಬರ್ರಿ. ಈಗ ಒಂದು ಕಾದಿರೋವಂಥ ಪಾತ್ರೆದಾಗ ಸ್ವಲ್ಪ ನಾವು ತುಪ್ಪ ಹಾಕೋಬೇಕಾಗ್ತೈತಿ. ಇದು ಪೂರ ಏನು ರೆಸಿಪಿ ಐತಲ್ಲ ತುಪ್ಪದಾಗ ಮಾಡ್ಬೇಕು ಅಂದ್ರೆ ಚಲೋ ಇರ್ತೈತಿ. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಹಾಕ್ಕೊಳತ್ತೀನಿ. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಕ್ಕೊಳತ್ತೀನಿ. ಇವನ್ನ ಚೆನ್ನಾಗಿ ಫ್ರೈ ಮಾಡಬೇಕಾಗ್ತೈತಿ. ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ನಾಗ ತೆಗೆದಿಟ್ಕೊಂಬಿಡೋಣ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರೋಂಥ ಬಾಳೆಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣಂತ. ಇದು ಮೇನ್ ಇಂಗ್ರೀಡಿಯೆಂಟ್. ಈ ಸತ್ಯನಾರಾಯಣ ಪೂಜೆಗೆ ಕಂಪಲ್ಸರಿಯಾಗಿ ಬಾಳೆಹಣ್ಣಂತರೂ ಹಾಕಲೇಬೇಕು, ಅದು ಶ್ರೇಷ್ಠ. ಏನಂದ್ರೆ ಸತ್ಯನಾರಾಯಣ ಪೂಜೆಗೆ ಏನೂ ಮಾಡಿಲ್ಲ ಅಂದರೂ ಅಷ್ಟೇ ಹೊತ್ತು, ಬಟ್ ಇದೊಂದು ಪ್ರಸಾದ ಇದ್ರೆ ಸಾಕು. ಇದಕ್ಕೆ ಭಾಳ ಪ್ರಾಮುಖ್ಯತೆ ಐತಿ ನೋಡ್ರಿ. ಇದು ಇಷ್ಟು ಫ್ರೈ ಮಾಡಿಕೊಂಡು ಇದನ್ನು ಸ್ವಲ್ಪ ತೆಗೆದಿಟ್ಕೊಂಬಿಡೋಣ. ಈಗ ನೆಕ್ಸ್ಟ್ ಇದಕ್ಕೆ ರವೆ ಹಾಕ್ಕೊಂಡು ಹುರ್ಕೊಳ್ಳೋಣಂತ. ಇಲ್ಲಿ ನಾವು ಬಾಂಬೆ ರವೆ ತೊಗೋಬೇಕಾಗ್ತೈತಿ, ಇಲ್ಲಾಂದರೆ ಬೇರೆ ಕೇಸರಿ ರವೆ ಅದು ತೊಗೊಂಡು ಒಬ್ಬೊಬ್ರು ಮಾಡ್ತಾರೆ. ಬಟ್ ಬಾಂಬೆ ರವೆ ತೊಗೊಂಡ್ರೆ ಚಲೋ ಆಗ್ತೈತಿ ಇದು ರೆಸಿಪಿ. ನೋಡ್ರಿ, ಇದನ್ನು ತುಪ್ಪದಾಗ ಫ್ರೈ ಮಾಡ್ಕೋಬೇಕಾಗೈತಿ ನಾವು. ಆಮೇಲೆ ಇದು ಸ್ವಲ್ಪ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಈಟಾಗ್ತೈತಿ. ಯಾಕಂದ್ರೆ ನಾವಿಲ್ಲಿ 1 ಕಪ್ ರವೆ ತೊಗೊಂಡ್ರೆ ಅದಕ್ಕೆ 3 ಕಪ್ ಹಾಲು ಹಾಕಬೇಕಾಗ್ತೈತಿ. ಹಾಗಾಗಿ ಜಾಸ್ತಿ ಕ್ವಾಂಟಿಟಿ ಆಗ್ತೈತಿ. ನೋಡ್ರಿ, ಈ ರೀತಿ ಫ್ರೈ ಆಗೈತಿ. ಈಗ ಇದಕ್ಕೆ ನಾನು ಇಲ್ಲಿ 1 ಕಪ್ ರವೆ ತೊಗೊಂಡಿದ್ದಲ್ಲ, ಅದಕ್ಕೆ 3 ಕಪ್ ಹಾಲನ್ನ ಸೇರಿಸ್ಕೊಳತ್ತೀನಿ. ನೀರು ಸೇರಿಸ್ಕೋಬೋದ, ಆದರೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ ಅದು. ಹಾಗಾಗಿ ನಾನಿಲ್ಲಿ ಹಾಲು ಸೇರಿಸ್ಕೋತೀನಿ. ಆಮೇಲೆ ಸತ್ಯನಾರಾಯಣ ಪೂಜೆ ಏನಾರು ಪ್ರಸಾದ ಮಾಡೋದಿದ್ರೆ ಭಾಳ ಮಡಿಲೇ ಮಾಡಬೇಕಾಗ್ತೈತಿ, ಅಷ್ಟು ಭಕ್ತಿಯಿಂದ ಮಾಡಬೇಕಾಗ್ತೈತಿ. ನೋಡ್ರಿ, ಈ ರೀತಿ ಚಂದಾಗ ಗಂಟಿರ್ಲಾರ್ದಂಗೆ ನಿಧಾನಗೆ ಕರ್ಗಿಸ್ಕೊಂತ ತಿರುಗಬೇಕಾಗ್ತೈತಿ. ಇದು ಒಟ್ಟು ಕೈ ಬಿಡ್ಲಾರ್ದಂಗೆ ತಿರ್ಸ್ಕೋಬೇಕು. ನೋಡ್ರಿ, ಈ ರೀತಿ. ಇದು ಸ್ವಲ್ಪ ಗಟ್ಟಿ ಆದ್ಮ್ಯಾಗ ನಾವು ಸಕ್ರೆ ಸೇರಿಸ್ಕೊಳ್ಳೋಣಂತ. ನೀವು ಯಾವ ಕಪ್ಪಿಲೆ ರವೆ ತೊಗೊಂಡಿರಲ್ಲ ಅದ ಕಪ್ಪಿಲೆ 1 ಕಪ್ ಸಕ್ರೆ ಹಾಕೋರಿ. ಇಲ್ಲ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂತಂದ್ರೆ ನೀವು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೋಡ್ರಿ, ಈ ಥರ ಸಕ್ರೆ ಹಾಕ್ಕೊಂಡು ಚಂದಗೆ ಕೈ ಆಡಿಸ್ಕೋಬೇಕು. ಇದಾದ್ಮೇಲೆ ಇನ್ನೂ ಸ್ವಲ್ಪ ನಾವು ಇದಕ್ಕೆ ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಇದಕ್ಕೆ ನಾವು ಫ್ರೈ ಮಾಡಿಟ್ಟಿರೋಂಥ ಬಾಳೆಹಣ್ಣಿನ ಮತ್ತು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋಣಂತ. ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಪುಡಿನ ಆ್ಯಡ್ ಮಾಡೋಣ. ಇದಿಷ್ಟು ಮಾಡಿದ್ವಿ ಅಂದ್ರೆ ನಮ್ಮದು ಸತ್ಯನಾರಾಯಣ ಪೂಜೆಗೆ ಮಾಡುವಂಥ ಪ್ರಸಾದ ರೆಡಿ ಆಗ್ತೈತಿ. ಇದಂತೂ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ. ಒಂದ್ಸಲ ನೀವು ಟ್ರೈ ಮಾಡಿರಿ. ಹಂಗೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಟೇಕ್ ಕೇರ್ ಆ್ಯಂಡ್ ಬಾಯ್.